ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಫ್ಯಾಷನ್ ಮೈ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೋಡಿ, ನಾನು ಈ ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಇದು ಆಲ್ರೆಡಿ ಸ್ಟಿಚ್ ಆಗಿರೋ ಬ್ಲೌಸು. ಈ ಬ್ಲೌಸ್ಗೆ ಆರಿ ವರ್ಕ್ನ, ಬ್ಲೌಸು ಸ್ಟಿಚ್ ಆದಮೇಲೆ ಆರಿ ವರ್ಕ್ನ ನೋಡಿ ಕಾಣಿಸ್ತಿರ್ಬೋದು ನಿಮಗೆ. ಈ ಥರ ಸಿಂಪಲ್ಲಾಗಿ ಆರಿ ವರ್ಕ್ನ ಯಾವ ಥರ ಮಾಡ್ಕೋಬೇಕು. ನಮಗೆ ನೋಡಿ, ಈ ಆರಿ ನೀಡಲಲ್ಲಿ ವರ್ಕ್ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ಈ ಥರ ನಾರ್ಮಲ್ ನೀಡಲಲ್ಲಿ ನೋಡಿ, ಈ ಥರ ನಾರ್ಮಲ್ ನೀಡಲಲ್ಲಿ ಯಾವ ಥರ ನಾವು ವರ್ಕ್ ಮಾಡ್ಕೋಬೋದು, ಸೆಲ್ಫ್ ವರ್ಕ್ ಯಾವ ಥರ ಮಾಡ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪಾರ್ಟ್ ವೈಸ್ ತಿಳಿಸ್ಕೊಡ್ತೀನಿ ನಾನು. ನೋಡಿ, ಕಾಣಿಸ್ತಿರ್ಬೋದು ನಿಮಗೆ ಎಷ್ಟು ಚೆನ್ನಾಗಿ ಇದು ನಾರ್ಮಲ್ ಲೀಡಲಲ್ಲೇ ವರ್ಕ್ ಮಾಡಿರೋ ಅಂತಹ ವರ್ಕ್ ಆಗಿರುತ್ತೆ. ನೋಡಿ, ನಾನು ಇದಕ್ಕೆ ಶುಗರ್ ಬೀಡ್ಸು, ಜರ್ದೋಸಿ ಮತ್ತು ಕಟ್ ಬೀಡ್ಸು ಇದನ್ನೆಲ್ಲ ಯೂಸ್ ಮಾಡಿ ಯಾವ ಥರ ವರ್ಕ್ ಮಾಡ್ಬೋದು, ಮತ್ತು 2mm ಬೀಡ್ಸು ಇದೆಲ್ಲ ಹಾಕಿ ಯಾವ ಥರ ನಾರ್ಮಲ್ ನೀಡಲಲ್ಲಿ ವರ್ಕ್ ಮಾಡಬಹುದು ಅನ್ನೋದನ್ನು ನಾನು ಇವಾಗ ತೋರಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾವು ಯಾವ ಬ್ಲೌಸ್ನ ಡಿಸೈನ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಆ ಬ್ಲೌಸ್ನ ನಾವು ಈ ಥರ ಸಣ್ಣ ರಿಂಗ್ ಇರುತ್ತಲ್ಲ, ಆರಿ ಎಂಬ್ರಾಯ್ಡ್ರಿದು ನಾರ್ಮಲ್ ಸೈಜ್ ರಿಂಗ್ ಬರುತ್ತಲ್ಲ, ಸಣ್ಣ ರಿಂಗ್ ಇರುತ್ತೆ ನೋಡಿ, ಚಿಕ್ಕ ಸೈಜ್ದು. ಈ ರಿಂಗಿಗೆ ನಾವು ಮೊದಲು ಪ್ಲೇನ್ ಬ್ಲೌಸ್ನ ನಾನಿಲ್ಲಿ ಯಾವ ಥರ ಹಾಕ್ಕೊಂಡಿದ್ದೀನಿ. ಇದು ಬೆನ್ನಿನ ಭಾಗದಿಂದ ಶುರುವಾಗುತ್ತೆ ನೋಡಿ, ಇದು ಬೆನ್ನಿನ ಭಾಗದಿಂದ ಶುರುವಾಗುತ್ತೆ. ಮೊದಲಿಗೆ ಇದಿಷ್ಟನ್ನ ವರ್ಕ್ ಮಾಡಿ ನಂತರ ಇದರಿಂದ ಮುಂದುಗಡೆಗೆ ನಾವು ರಿಂಗ್ನ ಚೇಂಜ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ನೋಡಿ, ಮೊದಲಿಗೆ ಈ ಥರ ರಿಂಗ್ನ ನಾವು ಅಡ್ಜಸ್ಟ್ ಮಾಡ್ಕೊಬಿಡೋಣ. ಬಟ್ಟೆ ತೆಗೆದು ರಿಂಗಿಗೆ ಹಾಕಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು, ನಾನು ಈ ಬ್ಲೌಸಲ್ಲಿ ನಿಮಗೆ ಚೈನ್ ಸ್ಟಿಚ್ನ ಹಾಕಿಲ್ಲ, ಡೈರೆಕ್ಟು ಶುಗರ್ ಬೀಡ್ಸ್ ಹಾಕಿ ಕಟ್ ಬೀಡ್ಸ್ ಹಾಕಿ ನಾನು ವರ್ಕ್ ಮಾಡಿಬಿಟ್ಟಿದ್ದೀನಿ. ಆದರೆ ಈ ಬ್ಲೌಸ್ಗೆ ನೀಡಲಲ್ಲಿ, ನಾರ್ಮಲ್ ನೀಡಲಲ್ಲಿ ಚೈನ್ ಸ್ಟಿಚ್ನೂ ಕೂಡ ಹಾಕಿ ಯಾವ ಥರ ವರ್ಕ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. 2 ಎಳೆ ದಾರ ತಗೊಂಡಾದ್ಮೇಲೆ ಮೊದಲು ಈ ಥರ ದಾರನ ಬಟ್ಟೆಯಿಂದ ಮೇಲ್ಗಡೆ ತಗೋಬೇಕು. ಇದಾದಮೇಲೆ ನೋಡಿ, ಈ ಥರ ಮತ್ತೆ ಎಲ್ಲಿ ದಾರ ತೆಗೆದಿದ್ವಿ ಅದೇ ಜಾಗದಿಂದ ಸೂಜಿ ಹಾಕಿ ನೋಡಿ, ನೀಟಾಗಿ ತೋರಿಸ್ಕೊಡ್ತೀನಿ. ಅದೇ ಜಾಗದಿಂದ ಸೂಜಿ ಹಾಕಿ ಈ ಥರ ಮೇಲ್ಗಡೆ ಸ್ವಲ್ಪ ಬಟ್ಟೆ ಬಿಟ್ಟು ಸೂಜಿನ ಮೇಲ್ಗಡೆಗೆ ತೆಗಿಬೇಕು. ನೋಡಿ, ಇದಾದಮೇಲೆ ನೀಟಾಗಿ ಈ ಥರ ಎಳ್ಕೊಳ್ಳಿ. ಎಳಿತಿರ್ಬೇಕಾದ್ರೆ ಹಿಂದ್ಗಡೆ ದಾರ ಇರುತ್ತಲ್ಲ, ಅದಕ್ಕೆ ಸೂಜಿನ ಹಾಕ್ಕೊಂಡು ಎಳಿಬೇಕು. ನೋಡಿ, ಇವಾಗ ಸ್ಟಿಚ್ ಆಯಿತು. ನೋಡಿ, ಇನ್ನೊಂದು ಸ್ವಲ್ಪ ತೋರಿಸ್ತೀನಿ. ನಮಗೆ ಚೈನ್ ಸ್ಟಿಚ್ಚು ಎಷ್ಟು ಲೆಂತ್ ಬೇಕು, ದೊಡ್ಡದಾಗಿ ಬೇಕು ಅಂದರೆ ಸ್ವಲ್ಪ ನೀಡಲ್ನ ದೊಡ್ಡದಾಗೆ ತೆಗಿಬೋದು. ನೋಡಿ, ಈ ಥರ ನಾವು ಸೂಜಿ ಮೇಲೆ ಬಂದ ತಕ್ಷಣ ಬೇಕಾದರೆ ಈ ದಾರ ಏನಿರುತ್ತೆ ನೋಡಿ, ಈ ಥರ ಸೂಜಿ ಮೇಲ್ಗಡೆ ಬಂದ ತಕ್ಷಣ ಈ ದಾರ ಏನಿರುತ್ತೆ ಈ ದಾರನ ಈ ಥರ ಸೂಜಿಗೆ ಸುತ್ತಬಿಡಿ. ಒಂದು ಸರಿ ಸುತ್ತಿ ನಿಧಾನಕ್ಕೆ ಈ ಥರ ಎಳೀರಿ. ನೋಡಿ, ಕಾಣಿಸ್ತಿರ್ಬೋದು ಇವಾಗ ನಿಮಗೆ ಸ್ಟಿಚ್ಚು. ಇವಾಗ 2 ಸ್ಟಿಚ್ ಆಯಿತು. ಇದು ನಾವು ಡಬಲ್ ಲೇಯರ್ ತಗೊಂಡಿರೋದ್ರಿಂದ ನೀಟಾಗಿ ಎದ್ದು ಕಾಣಿಸುತ್ತೆ ಚೈನ್ ಸ್ಟಿಚ್. ಈ ಎರಡು ಸರಿ ಹಾಕೊಂಡ್ರೇ ಸಾಕು. ಎಂಬ್ರಾಯ್ಡ್ರಿ ಮಾಡ್ತೀವಲ್ಲ ನಾವು, ಆರಿ ಎಂಬ್ರಾಯ್ಡ್ರಿ ನೀಡಲಿರುತ್ತಲ್ಲ ಅದರಲ್ಲಿ ಹಾಕಿದಾಗೆ ನೀಟಾಗಿ ಬರುತ್ತೆ. ನೋಡಿ, ಈ ಥರ ನಾವು ಬಟ್ಟೆ ಮೇಲೆ ಬಟ್ಟೆಗೆ ಒಂದು ಸರಿ ಚುಚ್ಚಿ ಬಟ್ಟೆ ಮೇಲಿಂದ ಒಂದು ಸರಿ ನೀಡಲ್ನ ತೆಗಿಬೇಕು. ಅಂದರೆ ಇದು ಆಲ್ರೆಡಿ ಸ್ಟಿಚ್ ಆಗಿರೋ ಬ್ಲೌಸ್ ಆಗಿರೋದ್ರಿಂದ ನಿಮಗೆ ಕಷ್ಟ ಅನ್ನಿಸ್ಬೋದು. ಎಮ್ಮಿಂಗ್ ಸೂಜಿ ಬರುತ್ತಲ್ಲ ಅದನ್ನು ತಗೊಳ್ಳಿ. ಅದು ತುಂಬ ಸಣ್ಣ ಇರೋದ್ರಿಂದ ಬೇಗ ಆಗುತ್ತೆ. ನೋಡಿ, ಈ ಥರ ನಾವು ಚೈನ್ ಸ್ಟಿಚ್ನ ಕಂಪ್ಲೀಟ್ ಮಾಡ್ಕೋಬೇಕು. ಕಾಣಿಸ್ಬೋದು ನಿಮಗೆ ನಾನು ಯಾವ ಥರ ಹಾಕ್ತಾಯಿದ್ದೀನಿ ಅಂತ. ನೋಡಿ, ಬರ್ತಾ ಇದೆ ಇವಾಗ ಆಲ್ರೆಡಿ ಚೈನ್ ಸ್ಟಿಚ್. ಈ ಥರ ಹಾಕ್ಕೊಳ್ಳಿ. ಆರಾಮಾಗಿ ಸ್ಟಿಚ್ ಆಗಿರೋ ಬ್ಲೌಸ್ಗೆ ನಾವು ಈ ಥರ ಡಿಸೈನ್ನ ಮಾಡ್ಕೋಬೋದು ನೀಡಲಲ್ಲಿ. ನೋಡಿ, ಈ ಥರ ನಾನು ನಿಮಗೆ ಅರ್ಥ ಆಗಲಿ ಅಂತ ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಇಲ್ಲಿ ಚೈನ್ ಸ್ಟಿಚ್ನ ಎಷ್ಟು ನೀಟಾಗಿ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ, ಇದು ಫ್ರಂಟ್ ಪಾರ್ಟ್ ಆಗಿರುತ್ತೆ. ಇದು ಫ್ರಂಟ್ ಪಾರ್ಟ್ದು ಆಗಿದೆ. ನೋಡಿ, ಬ್ಯಾಕ್ ಪಾರ್ಟ್ ತೋರಿಸ್ತೀನಿ ಇವಾಗ. ನೋಡಿ, ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಇವಾಗ ಚೈನ್ ಸ್ಟಿಚ್ನ ನಾನು ಫಿನಿಶ್ ಮಾಡಿದ್ದೀನಿ. ಇವಾಗ ಈ ಚೈನ್ ಸ್ಟಿಚ್ ಏನಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ.
ಈ ಚೈನ್ ಸ್ಟಿಚ್ ಏನಿದೆ ಇದ್ರ ಪಕ್ಕಕ್ಕೆ ನಾನು ಶುಗರ್ ಬೀಡ್ಸ್ನ ನೀಡಲಲ್ಲಿ ವರ್ಕ್ ಮಾಡ್ತೀನಿ. ನೋಡಿ ಕಾಣಿಸ್ತಿರ್ಬೋದು ನಿಮಗೆ. ನಾನು ಡಬಲ್ ಲೇಯರ್ ಚೈನ್ ಸ್ಟಿಚ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇದ್ರ ಪಕ್ಕಕ್ಕೆ ನಾನು ಕಾಟನ್ ಥ್ರೆಡ್ ಯೂಸ್ ಮಾಡಿ ಶುಗರ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತೀನಿ. ಕಾಟನ್ ಥ್ರೆಡ್ನ ಮೊದಲಿಗೆ ಇಲ್ಲಿಂದ ನಾವು ಬಟ್ಟೆ ಮೇಲೆ ತಗೋಬೇಕು. ನೋಡಿ ಈ ಥರ ಬಟ್ಟೆ ತಗೊಂಡಾದ್ಮೇಲೆ ಈ ಥರ ಬಟ್ಟೆ ಮೇಲೆ ದಾರ ತೆಗೆದ ಮೇಲೆ ನಾವು ನೀಡಲಲ್ಲಿ ಶುಗರ್ ಬೀಡ್ಸ್ ಇರುತ್ತಲ್ಲ, ನೋಡಿ ಕಾಣಿಸ್ಬೋದು ನಿಮಗೆ. ಶುಗರ್ ಬೀಡ್ಸ್ನ ದಾರಕ್ಕೆ ಹಾಕೋಬೇಕು. ನೋಡಿ ಈ ಥರ ಶುಗರ್ ಬೀಡ್ಸ್ನ ದಾರಕ್ಕೆ ಹಾಕಬೇಕು. ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ಈ ಥರ ನೀಡಲಿಂದ ಬೀಡ್ಸ್ನ ಮೊದಲು ದಾರಕ್ಕೆ ಈ ಥರ ಹಾಕೊಳ್ಳೋಣ. ನೋಡಿ ಇವಾಗ ಇದಾದಮೇಲೆ ಏನು ಮಾಡಬೇಕಂತಂದರೆ ನಾವು ನೋಡಿ ಈ ಬೀಡ್ಸು ಇಷ್ಟು ಬೀಡ್ಸು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮೊದಲು ನಾವು ನೀಟಾಗಿ ನಾಟ್ ಮಾಡ್ಕೋಬೇಕು. ನೋಡಿ ಈ ಥರ ಬೀಡ್ಸ್ನ ಬಿಗಿಯಾಗಿ ಹಿಡ್ಕೊಂಡು ನೋಡಿ ಬೀಡ್ಸ್ಗಳು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಕಾಣಿಸ್ತಿರ್ಬೋದು ನಿಮಗೆ. ನೋಡಿ ನೋಡಿ ಇವಾಗ ಇದಾದಮೇಲೆ ನಾವು ಏನು ಮಾಡಬೇಕು ಅಂತಂದರೆ ನೋಡಿ ಮತ್ತೆ ಇಲ್ಲಿ ಈ ಸೆಂಟ್ರಿಗೆ ನಾವು ಮತ್ತೆ ದಾರ ತೆಗಿಬೇಕು ಬಟ್ಟೆಯಿಂದ. ನೋಡಿ ಈ ಸೆಂಟ್ರಿಗೆ ಕಾಣಿಸ್ತಿರ್ಬೋದು ನಿಮಗೆ. ಈ ಸೆಂಟ್ರಿಗೆ ದಾರ ತೆಗೆದು ನೋಡಿ ಈ ಸೆಂಟ್ರಿಗೆ ದಾರ ತೆಗೆದಾದ್ಮೇಲೆ ಬಟ್ಟೆ ಕೆಳಗಿಂದ ಇಲ್ಲಿ ನಾವು ಎಷ್ಟು ಬೀಡ್ಸ್ ಹಾಕಿದ್ದೀವಿ, ಆ ಬೀಡ್ಸ್ದ ಅರ್ಧ ಬೀಡ್ಸ್ಗಳಿಗೆ ನಾವು ಇನ್ನೊಂದು ಸರಿ ಈ ಥರ ನಾನು ಸೂಜಿ ಯಾವ ಥರ ಹಾಕ್ತಾಯಿದ್ದೀನಿ, ಇನ್ಸಲ್ಟ್ ಮಾಡ್ತಾಯಿದ್ದೀನಿ. ಈ ಕಡೆ 3 ಬೀಡ್ಸ್ ಬಿಟ್ಟಿದ್ದೀನಿ, ಈ ಕಡೆ 4 ಬೀಡ್ಸ್ ಇದೆಯಾ. ಈ ಅರ್ಧ ಬೀಡ್ಸ್ಗೆ ನಾವು ಎಷ್ಟು ಬೀಡ್ಸ್ ಹಾಕ್ಕೊಂಡಿರ್ತೀವಿ ಅದರಲ್ಲಿ ಅರ್ಧ ಭಾಗ ಬೀಡ್ಸ್ಗಳಿಗೆ ನಾವು ಈ ಥರ ಇನ್ನೊಂದು ಸರಿ ಸೂಜಿನ ಹಾಕಿ ಒಂದೇ ಸರಿ ಇಷ್ಟು ಬೀಡ್ ಹಾಕ್ಕೊಳಕ್ಕಾಗಲ್ಲ ಅಂತಂದರೆ ಒಂದು 5 ಬೀಡನ್ನೇ ಹಾಕ್ಕೊಳ್ಳಿ. 5 ಬೀಡ್ ಹಾಕ್ಕೊಂಡು ಇವಾಗ ನೋಡಿ ಮತ್ತೆ ನಾನು ಇಲ್ಲಿಗೆ ಬೀಡ್ ಎಲ್ಲಿಗೆ ಬರುತ್ತೆ ನೋಡ್ಕೋಬೇಕು ಮೊದಲು. ನೋಡಿ ಈ ಥರ ನೀಟಾಗಿ ಬೀಡ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ನೋಡಿ ನೀಡಲ್ಲಿ ಹಾಕಿ ಬಟ್ಟೆ ಕೆಳಗಿಂದ ದಾರ ತೆಗಿ. ನೋಡಿ ಈ ಥರ ಬಟ್ಟೆ ಕೆಳಗಿಂದ ದಾರ ತೆಗಿಬೇಕು. ಈ ದಾರ ತೆಗೆದಾದ್ಮೇಲೆ ನಾವು ಮತ್ತು ಇಲ್ಲಿ 5 ಬೀಡ್ ಏನು ಹಾಕಿದ್ವಿ ಅದ್ರ ಮಧ್ಯಕ್ಕೆ ನಾವು ಇನ್ನೊಂದು ಸರಿ ಬಟ್ಟೆ ಕೆಳಗಿಂದ ದಾರ ತೆಗೆದು ನೋಡಿ ಈ ಥರ ಬಟ್ಟೆ ಕೆಳಗಿಂದ ದಾರ ತೆಗೆದು 3 ಬೀಡನ್ನ ಒಳಗಡೆ ಮತ್ತೆ ಸೂಜಿನ ನಾವು ತುರ್ಸ್ಕೋಬೇಕು. ನೋಡಿ ಈ ಥರ ಮಾಡೋದ್ರಿಂದ ಬೀಡ್ಗಳು ನೀಟಾಗಿ ಫಿಟ್ಟಾಗಿ ಕೂರುತ್ತೆ, ಒಂದು ಸ್ವಲ್ಪನೂ ಜರುಗಲ್ಲ. ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಥರ ಫಿನಿಶಿಂಗಾಗಿ ಬರುತ್ತೆ. ಇವಾಗ ನಾನು ಬೀಡೊಳಗಿಂದ ಥ್ರೆಡ್ ತೆಗ್ದಾದ್ಮೇಲೆ ಇದ್ರ ಮುಂದ್ಗಡೆಗೆ ನಾನು ಬೀಡ್ಗಳನ್ನ ಹಾಕ್ಕೊಳ್ತೀನಿ. ನೋಡಿ ಇದ್ರ ಮುಂದ್ಗಡೆಗೆ ನಾನು ಇವಾಗ ಶುಗರ್ ಬೀಡ್ಗಳನ್ನ ಹಾಕ್ಕೊಳ್ತೀನಿ. ಈ ಬೀಡಿಂದ ಸೂಜಿ ತೆಗ್ದಿದ್ನಲ್ಲ, ಈ ಬೀಡ್ ಒಳಗಡೆಯಿಂದ ಸೂಜಿ ತೆಗ್ದಿದ್ನಲ್ಲ ಅದನ್ನು ಅದ್ರ ಮುಂದ್ಗಡೆಗೆ ನಾನು ಮತ್ತೆ 5 ಬೀಡನ್ನ ನೋಡಿ ಕಾಣಿಸ್ತಿರ್ಬೋದು ನಿಮಗೆ. ಮತ್ತೆ ಈ 5 ಬೀಡನ್ನ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನೋಡಿ ಬೀಡ್ ಎಲ್ಲಿಗೆ ಬರುತ್ತೆ ಹಾಕ್ಕೊಂಡು ಸೂಜಿನ ಬಟ್ಟೆಗೆ ಹಾಕೋಣ. ನೋಡಿ ನೋಡಿ ಇವಾಗ ಆಯಿತು. ಇವಾಗ ಏನು ಮಾಡಬೇಕು ಅಂದರೆ ಮತ್ತೆ 3 ಬೀಡ್ ಹಿಂದ್ಗಡೆಗೆ ಇನ್ನೊಂದು ಸರಿ ಸೂಜಿ ತಗೊಂಡೋಗಿ ನೋಡಿ ಸೂಜಿ ತಗೊಂಡೋಗಿ ಇವಾಗ ಬಟ್ಟೆ ಮೇಲೆ ಸೂಜಿ ಬಂದಮೇಲೆ 3 ಬೀಡ್ ಒಳಗಡೆಯಿಂದ ಇನ್ನೊಂದು ಸರಿ ಸೂಜಿ ತೆಗಿಬೇಕು ನಾವು. ನೋಡಿ ಕಾಣಿಸ್ತಿರ್ಬೋದು ನಿಮಗೆ. 3 ಬೀಡ್ ಒಳಗಡೆಯಿಂದ ಮತ್ತೆ ನಾನು ಇಲ್ಲಿ ಸೂಜಿನ ತೆಗೆದಿದ್ದೀನಿ. ನೋಡಿ ಎಷ್ಟು ಫಿಟ್ಟಾಗಿ ಬರ್ತಾಯಿದೆ ಬೀಡ್ಸ್ ಎಲ್ಲ ಅಂತ. ಇವಾಗ ಇದ್ರ ಮುಂದ್ಗಡೆಗೆ ಮತ್ತೆ 5 ಬೀಡ್ ಹಾಕ್ಕೊಳ್ಳೋಣ. ನೋಡಿ ಈ ಬೀಡಿಂದ ಮುಂದೆ ಇವಾಗ ನಾನು ಮತ್ತೆ 5 ಬೀಡನ್ನ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ಈ ಥರ ನೋಡ್ಕೋಬೇಕು ನಾವು. ನೋಡಿಕೊಂಡು ಮತ್ತೆ ಸೂಜಿನ ಬಟ್ಟೆ ಕೆಳಗಡೆ ಹಾಕಬೇಕು. ಮತ್ತು ಇವಾಗ 3 ಬೀಡಿರೋ ಜಾಗಕ್ಕೆ ಬಟ್ಟೆ ಮೇಲೆ ಸೂಜಿ ತೆಗೆದು ನಿಧಾನಕ್ಕೆ ನೋಡಿ ಈ ಥರ ಬಟ್ಟೆ ಮೇಲೆ ಸೂಜಿ ತೆಗೆದ್ಮೇಲೆ 3 ಬೀಡ್ ಒಳಗಡೆ ಸೂಜಿನ ತಗೋಬೇಕು. ನೋಡಿ ಈ ಮೆಥಡ್ ಯೂಸ್ ಮಾಡೋದ್ರಿಂದ
ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ಇದೇ ಥರ ಫುಲ್ ಬ್ಲೌಸ್ಗೆ ನಾನು ಹಾಕಿ ತೋರಿಸ್ಕೊಡ್ತೀನಿ. ನಾನು ನೀಟಾಗಿ ಒಂದು ಲೇಯರ್ ಕಂಪ್ಲೀಟ್ ಮಾಡಿದ್ದೀನಿ, ಕಾಣಿಸ್ತಿರ್ಬೋದು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಬ್ಯಾಕ್ ಸೈಡ್ದಾಗಿರುತ್ತೆ. ಫ್ರಂಟ್ ಸೈಡ್ದು ಕೂಡ ನಾನು ತೋರಿಸ್ತೀನಿ ನೋಡಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಇದಾದಮೇಲೆ ಇವಾಗ ನಾನು 1 mm ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ. ಶುಗರ್ ಬೀಡ್ಸ್ ಕಂಪ್ಲೀಟ್ ಆದಮೇಲೆ ಒಂದು ಲೇಯರು ನಾನಿಲ್ಲಿ 1 mm ಬೀಡನ್ನ, ಈ ಥರ ಬೀಡನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಬೀಡ್ ತಗೊಂಡು ನಾವು ಮೊದಲಿಗೆ ಮಾಮೂಲಿ 2 ಎಳೆ ದಾರ ಮಾಡ್ಕೋಬೇಕು. 2 ಎಳೆ ದಾರ ಮಾಡಿಕೊಂಡು ಬಟ್ಟೆ ಕೆಳಗಿಂದ ನೋಡಿ, ಬಟ್ಟೆ ಕೆಳಗಿಂದ ನೀಟಾಗಿ ಇದ್ರ ಎಡ್ಜ್ಗೆ, ಇದ್ರ ಪಕ್ಕಕ್ಕೆ ನೀಟಾಗಿ ಸೂಜಿ ತೆಗಿಬೇಕು. ಬಟ್ಟೆ ಕೆಳಗೆ ಈ ಬೀಡ್ಸ್ ತಗೊಂಡು ಈ ಬೀಡ್ಸ್ನ ತಗೋಬೇಕು. ಇದಾದಮೇಲೆ ಸೇಮ್ ಮೆಥಡ್, ಇದನ್ನು ಯಾವ ಥರ ನಾವು ಸ್ಟಿಚ್ ಮಾಡಿದ್ವಿ ಮೊದಲಿಗೆ ಅದೇ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಮೊದಲು ಸ್ಟಿಚ್ ಮಾಡ್ಕೋಬೇಕು. ಮತ್ತು ಈ ಬೀಡ್ಸ್ ಎಷ್ಟು ಬೀಡ್ಸ್ ಹಾಕಿರ್ತೀವಿ ಅದ್ರ ಮಧ್ಯದಿಂದ ಬಟ್ಟೆ ಮೇಲೆ ಸೂಜಿ ತೆಗೆದು ನೋಡಿ, ಈ ಥರ ಬಟ್ಟೆ ಮೇಲೆ ಸೂಜಿ ತೆಗೆದು, ಇವಾಗ ಇಲ್ಲಿ ನಾನು 6 ಬೀಡ್ಸ್ನ 6 ಬೀಡ್ಸ್ನ ಇನ್ಸಲ್ಟ್ ಮಾಡಿದ್ದೀನಿ ಅಲ್ವಾ. 3 ಬೀಡ್ಸ್ ಒಳಗಡೆಯಿಂದ ನೀಡೆಲ್ಲ ತೆಗಿಬೇಕು ನೋಡಿ. 3 ಬೀಡ್ಸ್ ಒಳಗಡೆಯಿಂದ ನೀಡಲ್ ತೆಗಿಬೇಕು. ಈ 3 ಬೀಡ್ಸ್ ಒಳಗಡೆಯಿಂದ ನೀಡಲ್ ತೆಗೆದಾದ್ಮೇಲೆ ಮುಂದ್ಗಡೆಗೆ ಮತ್ತೆ ನಾವು ಇಲ್ಲಿ ಥ್ರೆಡ್ ಹಾಕೋಬೇಕು ನೋಡಿ. ಈ ಥರ ದಾರದಲ್ಲೇ ಇರೋ ಥ್ರೆಡ್ ಇದ್ದರೆ ಡೈರೆಕ್ಟು ಸೂಜಿಗೆ ಹಾಕೋಬೋದು ನೋಡಿ, ಈ ಥರ. ಮತ್ತು ನಾನು ಮುಂದ್ಗಡೆಗೆ 4 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಆ 4 ಬೀಡ್ಸ್ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಮತ್ತು ಬಟ್ಟೆ ಕೆಳಗಡೆ ಸೂಜಿ ತೆಗೆದು, ಮತ್ತು ಈ ಬೀಡ್ಸ್ ಮಧ್ಯ ಇವಾಗ 4 ಬೀಡ್ಸ್ ಏನು ಹಾಕಿದೆ, 2 ಬೀಡ್ಸ್ ಮಧ್ಯಕ್ಕೆ ನಾವು ಸೂಜಿ ತೆಗಿಬೇಕು ನೋಡಿ. ಈ ಥರ ಕಾಣಿಸ್ತಿರ್ಬೋದು. ಈ ಥರ ಸೂಜಿ ತೆಗೆದು ಮತ್ತು ಇಲ್ಲಿ 2 ಬೀಡ್ಸ್ ಏನಿರುತ್ತೆ ಆ 2 ಬೀಡ್ಸ್ ಒಳಗಡೆಯಿಂದ ಸೂಜಿ ತೆಗಿಯೋಣ. ಇವಾಗ ಈ ಥರ ಸೂಜಿ ತೆಗೆದಾದ್ಮೇಲೆ ಮತ್ತೆ ನಾವು ಇಲ್ಲಿ ಬೀಡ್ಸ್ನ ಹಾಕ್ಕೊಳ್ಳೋಣ ನೋಡಿ. ಇದು ಬೇಗ ಆಗುತ್ತೆ, ಈ ಥರ ನೀಡ್ಸ್ನ ಇದು ಬೇಗ ಆಗೋವಂಥ ಮೆಥಡ್ ಆಗಿರುತ್ತೆ ನೋಡಿ. ಈ ಥರ ಆದಮೇಲೆ ಇವಾಗ ನಾನು ಮತ್ತೆ 4 ಬೀಡ್ಸ್ ತಗೊಂಡಿದ್ದೀನಿ. 4 ಬೀಡ್ಸ್ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೀಟಾಗಿ ನಾಟ್ ಮಾಡಿ ಬಟ್ಟೆಗೆ ದಾರ ಸೂಜಿ ಹಾಕಬೇಕು. ಮತ್ತು 2 ಬೀಡ್ಸ್ ಜಾಗಕ್ಕೆ ನೀಡಲ್ ತೆಗೆದು ಬಟ್ಟೆ ಕೆಳಗಿಂದ, ಮತ್ತು 2 ಬೀಡ್ಸ್ ಒಳಗಡೆ ಕೊನೆಯದು ಈ ಕೊನೆಯದು 2 ಬೀಡ್ಸ್ ಇರುತ್ತಲ್ಲ ಅದರೊಳಗಡೆಯಿಂದ ನೀಡಲ್ ತೆಗಿಬೇಕು. ನೀಟಾಗಿ ಬರ್ತಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಇದೇ ಥರ ನಾನು ಒಂದು ಲೇಯರು 1 mm ಬೀಡ್ಸ್ನ ಫುಲ್ಲು ಹಾಕ್ಕೊಳ್ತೀನಿ ನೋಡಿ. ಸಿಂಗಲ್ ಬೀಡನ್ನ ನಾನು 1 mm ಸಿಂಗಲ್ ಬೀಡನ್ನ ನೀಟಾಗಿ ಇವಾಗ ಒಂದು ಲೇಯರ್ ಹಾಕ್ಕೊಂಡಿದ್ದೀನಿ, ಕಾಣಿಸ್ತಿರ್ಬೋದು ಇವಾಗ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದಾದಮೇಲೆ ಮತ್ತೆ ಇವಾಗ ನಾನು ಶುಗರ್ ಬೀಡನ್ನ ಇಲ್ಲಿಗೆ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ. ನೀವೇ ನೋಡ್ಬೋದು ಎಷ್ಟು ಫಿನಿಶಿಂಗಾಗಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಎಲ್ಲಾದರೂ ಇಲ್ಲಿ ಬಟ್ಟೆ ಸ್ವಲ್ಪನಾದರೂ ಎಳ್ಕೊಂಡಾಗಿದೆಯಾ ನೋಡಿ. ಬಟ್ಟೆ ಮೊದಲು ಯಾವ ಥರ ಇತ್ತು ಅದೇ ಥರ ನೀಟಾಗಿದೆ ನೋಡಿ, ಎಷ್ಟು ನೀಟಾಗಿ ಬರ್ತಾಯಿದೆ. ನಾನಿವಾಗ 2 ಚೈನ್ ಸ್ಟಿಚ್ ಹಾಕಿದ್ದೀನಿ 2 ಬಾರಿ, ಮತ್ತು ಶುಗರ್ ಬೀಡನ್ನ ಒಂದು ಸರಿ ಹಾಕಿದ್ದೀನಿ, ಮತ್ತು 1 mm ಸಿಂಗಲ್ ಬೀಡನ್ನೂ ಕೂಡ 1 ಲೇಯರ್ ಹಾಕ್ಕೊಂಡಿದ್ದೀನಿ, ಮತ್ತು ಶುಗರ್ ಬೀಡನ್ನ ಹಾಕ್ಕೊಂಡಿದ್ದೀನಿ ನೋಡಿ. ನಿಮಗೆ ಕಾಣಿಸ್ತಿರ್ಬೋದು. ಇವಾಗ ನಾನು ಶುಗರ್ ಬೀಡನ್ನ 2ನೇ ಲೇಯರ್ ಶುಗರ್ ಬೀಡನ್ನ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಫುಲ್ಲು ಡಿಸೈನ್ ಕಂಪ್ಲೀಟ್ ಮಾಡಿ ಇದ್ರ ಮುಂದ್ಗಡೆಗೆ ಈ ಡಿಸೈನ್ ಮುಂದ್ಗಡೆಗೆ ನಾನು ಟ್ಯೂಬ್ ಬೀಡ್ಸಲ್ಲಿ ವರ್ಕ್ ಮಾಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಬ್ಲೌಸ್ನ ಸ್ಟಿಚ್ ಮಾಡಿಸಾದ್ಮೇಲೂ ಕೂಡ ನಾವು ಈ ಥರ ಡಿಸೈನ್ನ ಮಾಡ್ಕೋಬಹುದು. ಅಕಸ್ಮಾತ್ ಮನೇಲಿ ಯಾವುದಾದ್ರೂ ಬ್ಲೌಸು ಆರಿ ವರ್ಕ್ ಮಾಡದೇ ಇರೋ ಬ್ಲೌಸ್ ಇದ್ದರೆ, ರೇಷ್ಮೆ ಸೀರೆಗಳ ಬ್ಲೌಸ್ ಏನಾದರೂ ಇದ್ದರೆ ಆ ಥರ ಬ್ಲೌಸ್ಗಳಿಗೆ ನಾವೇ ಕೂಡ ಈ ಥರ ಸೆಲ್ಫ್ ಡಿಸೈನ್ನ ಮಾಡ್ಕೋಬೋದು ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಫುಲ್ ಡಿಸೈನ್ ಮಾಡಿ ತೋರಿಸ್ತೀನಿ ನೋಡಿ. ಈ ಸ್ಟೆಪ್ ಆದಮೇಲೆ ಇವಾಗ ನಾನು ಕಟ್ ಬೀಡ್ಸ್ ಹಾಕ್ಕೊಳ್ತೀನಿ. ಮೊದಲಿಗೆ ನೋಡಿ, ನೀಡೆಲ್ಲ ಬಟ್ಟೆ ಮೇಲೆ ತಗೊಳ್ತೀನಿ. ಈ ಥರ ಬಟ್ಟೆ ಮೇಲೆ ತಗೊಂಡು ನೋಡಿ ಕಟ್ ಬೀಡ್ಸ್ ತಗೊಂಡಿದ್ದೀನಿ. ಈ ಥರ ಕಟ್ ಬೀಡ್ಸ್ನ ನಾನು ಇವಾಗ ಹಾಕ್ಕೊಳ್ತೀನಿ ನೋಡಿ. 2 ಕಟ್ ಬೀಡ್ಸ್ ಹಾಕ್ಕೊಳ್ಳಿ ಮೊದಲು ನೀಡಲ್ಗೆ ನೋಡಿ. ನಾವು ಈ ಥರ 2 ಕಟ್ ಬೀಡ್ಸ್ ಹಾಕ್ಕೋಬೇಕು. ಇದಾದಮೇಲೆ ನೀಟಾಗಿ ನಾವು
ಈ ಕಟ್ ಬೀಡ್ಸು ಈ ಥರ ವಿ ಶೇಪ್ ಬರಬೇಕು ನೋಡಿ, ಈ ಥರ ನೋಡಿ, ಈ ಥರ ವಿ ಶೇಪ್ ಬರಬೇಕು. ಈ ಥರ ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ, ತೋರಿಸ್ಕೊಡ್ತೀನಿ ಇವಾಗ ನೋಡಿ. ಈ ಥರ ನಾವು ಸ್ಟಿಚ್ ಮಾಡ್ಕೊಂಡಾಗ ಇದು ನೀಟಾಗಿ ಈ ಥರ ವಿ ಶೇಪ್ ಬರಬೇಕು. ಇದಾದಮೇಲೆ ನಾವು ಈ ಎರಡು ಟ್ಯೂಬ್ ಬೀಡ್ ಮಧ್ಯೆ ಇಲ್ಲೇನು ಗ್ಯಾಪ್ ಇರುತ್ತೆ ಅಲ್ಲಿಗೆ ನಾವು ಚಿಕ್ಕದಾಗಿ ಒಂದು ಲಾಕ್ ಹಾಕಬೇಕಾಗುತ್ತೆ ನೋಡಿ. ಕಾಣಿಸ್ಬೋದು ಇವಾಗ ನಾನು ಯಾವ ಥರ ಸೂಜಿ ತೆಗ್ದೆ ಅಂತ ನೋಡಿ. ಈ ಥರ ಮೇಲೆ ಸೂಜಿ ತೆಗೆದು ಮತ್ತು ಅದೇ ಜಾಗಕ್ಕೆ ನಾವು ನೀಟಾಗಿ ಬಟ್ಟೆ ಕೆಳಗೆ ಸೂಜಿ ಹಾಕಬೇಕು ನೋಡಿ. ಇವಾಗ ಫಿಟ್ಟಾಗಿ ನೀಟಾಗಿ ವಿ ಶೇಪು ಕೂರ್ತು ಅಲ್ವಾ. ಇವಾಗ ಮತ್ತೆ ಈ ಜಾಗದಿಂದ ನಾವು ಸೂಜಿ ತೆಗಿಯೋಣ ಬಟ್ಟೆ ಕೆಳಗಿಂದ ನೋಡಿ. ಈ ಜಾಗದಿಂದ ಮತ್ತೆ ಗ್ಯಾಪ್ ಕೊಡೋಕ್ಕೆ ಹೋಗ್ಬೇಡಿ. ಈ ಜಾಗದಿಂದ ಮತ್ತೆ ಸೂಜಿ ತೆಗೆದು 2 ಕಟ್ ಬೀಡ್ಸು ನೋಡಿ. ಈ ಥರ ನಾವು ಒಂದೇ ಸರಿ 2 ಕಟ್ ಬೀಡ್ಸ್ನ ಹಾಕ್ಕೊಂಡು ಮತ್ತೆ ನಾವು ಇವಾಗ ವಿ ಶೇಪ್ ಬರೋ ಥರ ನಾವು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಕಾಣಿಸ್ತಿರ್ಬೋದು ನಿಮಗೆ ಇವಾಗ ನೋಡಿ. ಇದಾದಮೇಲೆ ಈ ಮಧ್ಯದ ಗ್ಯಾಪ್ ಏನಿರುತ್ತೆ ಇಲ್ಲಿಗೆ ನಾವು ಸ್ಟಿಚ್ ಮಾಡಿಕೊಂಡು ಇದನ್ನು ಈ ಥರ ಇದು ನೀಟಾಗಿ ಫಿಟ್ಟಾಗಿ ಕೂರಬೇಕಲ್ವಾ, ಅದಕ್ಕೆ ಮತ್ತೆ ಅದೇ ಜಾಗದಿಂದ ನಾವು ನೀಡೆಲ್ಲ ತೆಗಿಬೇಕು ನೋಡಿ. ಎಷ್ಟು ಚೆನ್ನಾಗಿ ಬರ್ತಿದೆ. ಸೇಮ್ ಮೆಥಡ್ ಇದೇ ಥರ ನಾನು ಬ್ಲೌಸ್ ಫುಲ್ಲು ಹಾಕ್ಕೊಳ್ಬೇಕು ಡಿಸೈನ್ನ. ಇದೆರಡು ಗ್ಯಾಪು ಇಲ್ಲಿ ಗ್ಯಾಪ್ಗಳೇನಿದೆ ಟ್ಯೂಬ್ ಬೀಡ್ ಮಧ್ಯೆ ಇಲ್ಲಿಗೆ ನಾವು ಫ್ರೆಂಚ್ ನಾಟ್ನ ಹಾಕೋಬೋದು. ಸಿಲ್ಕ್ ಥ್ರೆಡ್ಡಲ್ಲಿ ನಾವು ಯಾವ ಸ್ಯಾರಿಗೆ ಮ್ಯಾಚಿಂಗ್ ಸ್ಯಾರಿಗೆ ನಾವು ವರ್ಕ್ ಮಾಡ್ತಾಯಿದ್ರೆ ಆ ಸ್ಯಾರಿ ಕಲರನ್ನು ನಾವು ಸಿಲ್ಕ್ ಥ್ರೆಡ್ ತಗೊಂಡು ಫ್ರೆಂಚ್ ನಾಟ್ ಹಾಕೋಬಹುದು. ಇಲ್ಲ ಸೀಕ್ವೆನ್ಸಸಲ್ಲಿ ಒಂದು ಸೀಕ್ವೆನ್ಸ್ ಹಾಕಿ ಅಲ್ಲೂ ಕೂಡ ಫ್ರೆಂಚ್ ನಾಟ್ ಹಾಕೋಬಹುದು ನೋಡಿ. ಈ ಥರ ನಾವು ಸಿಂಪಲ್ಲಾಗೆ ಡಿಸೈನ್ ಮಾಡ್ಕೋಬೋದು. ಕಾಣಿಸ್ತಿರ್ಬೋದು ನಿಮಗೆ ನೀಟಾಗಿ ನೋಡಿ, ಎಷ್ಟು ನೀಟಾಗಿ ಬರ್ತಿದೆ ನೋಡಿ. ಇದೇ ಥರ ನಾನು ಬ್ಲೌಸ್ ಫುಲ್ ಹಾಕ್ತೀನಿ ನೋಡಿ. ಇವಾಗ ನಾನು 3 ಸರಿ ಕಟ್ ಬೀಡ್ಸ್ ಹಾಕಿ, ಸಾರಿ ಇದು ಕಟ್ ಬೀಡ್ಸ್ ಅಂತ ಹೇಳ್ಬಿಟ್ಟಿದ್ದೀನಿ, ಇದು ಟೂ ಬೀಡ್ಸ್ ಆಗಿರುತ್ತೆ, ಸಾರಿ ನೋಡಿ. ಈ ಡಿಸೈನನ್ನು ನಾವು ಇವಾಗ ಸ್ಟಿಚಿಂಗ್ ಕಲ್ತಿರ್ತೀವಿ, ಬಟ್ ಆರಿ ವರ್ಕ್ನ ನಾವು ಕಲ್ತಿರಲ್ಲ ಅಲ್ವಾ, ಅವ್ರಿಗೆ ಇದು ತುಂಬ ಯೂಸ್ ಆಗುತ್ತೆ ನೋಡಿ. ಕಾಣಿಸ್ತಿರ್ಬೋದು ನಿಮಗೆ. ಇದೇ ಥರ ನಾವು ರಿಂಗಿಗೆ ಬಟ್ಟೆ ಹಾಕ್ಕೊಂಡು ಕೂಡ ಮಾಡ್ಬೋದು. ಅಂದರೆ ಇವಾಗ ಆಲ್ರೆಡಿ ಬ್ಲೌಸು ಸ್ಟಿಚ್ ಆಗೋಗಿದೆ, ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೋಬೋದು. ಅಕಸ್ಮಾತು ಬ್ಲೌಸು ಸ್ಟಿಚ್ ಹಾಕ್ದೇ ನಮಗೆ ಆರಿ ವರ್ಕ್ ಬರಲ್ಲ, ಆರಿ ನೀಡಲಲ್ಲಿ ವರ್ಕ್ ಮಾಡೋಕ್ಕೆ ಬರಲ್ಲ ಅಂದರೆ ಆರಿ ರಿಂಗಿಗೆ ಬ್ಲೌಸ್ ಬಟ್ಟೆ ಹಾಕಿ ನೀಡಲಲ್ಲೇ ವರ್ಕ್ ಮಾಡಿ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು. ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ನಾನು ಹೇಳಿದ್ದು ಏನಂದರೆ ಅಲ್ವಾ. ಇವಾಗ ಸ್ಟಿಚಿಂಗ್ ಬರ್ತಿರುತ್ತೆ ನಮಗೆ, ಆದರೆ ಆರಿ ವರ್ಕ್ ಬರಲ್ಲ. ಆರಿ ವರ್ಕ್ ಬರದೇ ಇದ್ದಾಗ ಈ ಥರ ನೀಡಲಲ್ಲಿ ನಾವು ಸಣ್ಣ ಸಣ್ಣ ಡಿಸೈನ್ಸ್ನ, ಹೆವಿ ಬೇಡ, ಸಣ್ಣ ಸಣ್ಣ ಡಿಸೈನ್ಸ್ನ ನಾವು ನೀಡಲಲ್ಲಿ ಆರಿ ರಿಂಗಿಗೆ ಬಟ್ಟೆ ಹಾಕಿ ನೀಡಲಲ್ಲೇ ವರ್ಕ್ ಮಾಡಿಕೊಂಡು, ನಾರ್ಮಲ್ ನೀಡಲು ಅಂದರೆ ನೋಡಿ ಈ ಥರ ಎಮ್ಮಿಂಗ್ ನೀಡಲಲ್ಲೇ ವರ್ಕ್ ಮಾಡ್ಕೊಂಡು ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು ನೋಡಿ. ಬ್ಲೌಸು ಸ್ಟಿಚ್ ಆಗಿಬಿಟ್ಟಿದ್ರೆ ಈ ಥರನೂ ನಾವು ವರ್ಕ್ ಮಾಡಿಕೊಂಡು ಬ್ಲೌಸ್ನ ಡಿಸೈನ್ ಮಾಡ್ಕೋಬೋದು ನೋಡಿ. ಇದು ಎಲ್ಲರಿಗೂ ಯೂಸ್ ಆಗುತ್ತೆ, ಬಿಗಿನರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಇದೇ ಥರ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ. ಎಷ್ಟು ನೀಟಾಗಿ ಬರ್ತಾಯಿದೆ ನೀವೇ ನೋಡ್ಬೋದು. ಈ ಗ್ಯಾಪ್ಗಳ ಒಳಗಡೆ ನಾವು ಒಂದೊಂದು ಫ್ರೆಂಚ್ ನಾಟ್ ಹಾಕ್ಕೊಳ್ಳೋಣ. ಮೊದಲೇ ಹೇಳಿದ್ದೀನಿ ನಾನು, ಈ ಗ್ಯಾಪ್ಗೆ ಫ್ರೆಂಚ್ ನಾಟ್ ಹಾಕಾದ್ಮೇಲೆ ಈ ಮುಂದ್ಗಡೆಗೂ ಕೂಡ ನಾನು ಡಿಸೈನ್ ಮಾಡಿ ನೀಡಲಲ್ಲೇ ಡಿಸೈನ್ ಮಾಡಿ ತೋರಿಸ್ಕೊಡ್ತೀನಿ ನೋಡಿ. ವರ್ಕ್ ಇವಾಗ ಮುಗ್ದಿದೆ, ಟ್ಯೂಬ್ ಬೀಡ್ಸ್ ವರ್ಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೀವೇ ನೋಡಿ. ನಾನು ಇಷ್ಟು ವರ್ಕನ್ನು ಪಾರ್ಟ್ 1 ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಇದ್ರ ಮುಂದ್ಗಡೆ ಏನಿರುತ್ತೆ ಆ ವರ್ಕ್ನ ನಾನು ಪಾರ್ಟ್ 2 ವೀಡಿಯೋದಲ್ಲಿ
ಹಾಕ್ತೀನಿ. ನೋಡಿ ಕಾಣಿಸ್ತಿರ್ಬೋದು ಇವಾಗ ನಿಮಗೆ ಎಷ್ಟು ನೀಟಾಗಿ ಎಷ್ಟು ಫಿನಿಶಿಂಗಾಗಿ ಬಂದಿದೆ ಅಂತ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.